ಉಡುಪಿಯಲ್ಲಿ ಧಾರಾಕಾರ ಮಳೆ ಇನ್ನೂ ಮುಂದುವರೆದಿದೆ. ಬೆಳಿಗ್ಗೆಯಿಂದ ಸುರಿಯುವಂಥ ಮಳೆ ಇನ್ನೂ ನಿಂತಿಲ್ಲ. ಹೀಗಾಗಿ ಬಹಳಷ್ಟು ತಗ್ಗು ಪ್ರದೇಶಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಕುಂಡಿಬೇಲಿ ಇರ್ಬೋದು, ಪಾಡಿಗೆರೆ ಇರ್ಬೋದು, ಇಂಥ ಬಹಳಷ್ಟು ಪ್ರದೇಶಗಳಿಗೆ ಮುಳುಗಡೆ ಆಗಿದೆ. ಮುಖ್ಯವಾಗಿ ನಾವು ನೋಡೋದಾದ್ರೆ ಕೃಷ್ಣ ಮಠ ಅನ್ನುವಂಥದ್ದು ಬಹಳಷ್ಟು ಪ್ರವಾಸಿ ತಾಣ ಅಂತ ಹೇಳ್ಬೋದು. ಕೃಷ್ಣ ಮಠಕ್ಕೆ ಬಹಳಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರ್ತಾರೆ. ಈಗ ಅಲ್ಲಿಂದ ಬಂದ ಪ್ರವಾಸಿಗರು ಏನಿದ್ದಾರೆ, ಇಲ್ಲಿ ನಿಲ್ಲಿಸುವಂಥ ಪಾರ್ಕಿಂಗ್ ಏರಿಯಾ ಏನಿದೆ, ಇದು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಬಹಳಷ್ಟು ಪ್ರವಾಸಿಗರು ಈಗಾಗಲೇ ಕೃಷ್ಣನ ದರ್ಶನಕ್ಕೆ ಬಂದಿರುವಂಥದ್ದು. ಅವರ ಎಲ್ಲ ವಾಹನಗಳು ಇರ್ಬೋದು, ಟಿ ಇರ್ಬೋದು, ಬಾಡಿಗೆ ಕಾರುಗಳಿರ್ಬೋದು, ಎಲ್ಲವೂ ಈಗ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಬಹಳಷ್ಟು ಇಲ್ಲಿನ ಸಮೀಪದಲ್ಲಿರುವಂಥ ಎಲ್ಲ ಲಾಡ್ಜ್ಗಳು ಕೂಡ ಅವರ ಅಂಗಳಕ್ಕೆ ನೀರು ನುಗ್ಗಿರುವಂಥದ್ದು ನೋಡ್ತಾ ಇರ್ಬೋದು. ಯಾತ್ರಿ ನಿವಾಸ ಇರ್ಬೋದು, ಶ್ರೀನಿವಾಸ ಲಾಡ್ಜ್ ಇರ್ಬೋದು, ಬಹಳಷ್ಟು ಇಂಥ ಲಾಡ್ಜ್ಗಳ ತಳಮಟ್ಟಕ್ಕೆ ನೀರು ನುಗ್ಗಿದೆ. ಇಲ್ಲೇ ಪಕ್ಕದಲ್ಲಿರುವಂಥ ರಾಜ ಕಾಲುವೆಯಿಂದ ಏನು ನೀರೇನಿದೆ ಅದು ಅಲ್ಲಿಂದ ತುಂಬಿ ನೇರವಾಗಿ ನುಗ್ಗಿರುವಂಥದ್ದು ಈ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾಕ್ಕೆ. ನೀವು ಎಲ್ಲೂ ನೋಡಿದ್ರು ಕೂಡ ನೆರೆ ನೀರೇ ಕಾಣುವಂಥದ್ದು. ಎಲ್ಲ ವಾಹನಗಳು ಸಂಪೂರ್ಣವಾಗಿ ನೀರಿನಲ್ಲೇ ಇರುವಂಥದ್ದು. ಬೆಳಿಗ್ಗೆ ಏಕಾಏಕಿ ಸುರಿದಂಥ ಧಾರಾಕಾರ ಮಳೆಗೆ ಈ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಮಳೆ ಇನ್ನಷ್ಟು ಮುಂದುವರಿದಲ್ಲಿ ಮತ್ತೆ ಎಲ್ಲ ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಯಾಕಂದರೆ ಇಲ್ಲಿ ಸುತ್ತಮುತ್ತಲ ಬಹಳಷ್ಟು ತಗ್ಗು ಪ್ರದೇಶಗಳಿರುವಂಥದ್ದು, ಎಲ್ಲವೂ ಮುಳುಗಡೆಯಾಗುವಂಥ ಆತಂಕ ಇರುವಂಥದ್ದು. ಬಹಳಷ್ಟು ಈಗಾಗಲೇ ಸೊಂಟದವರೆಗೂ ನೀರು ನುಗ್ಗಿರುವಂಥದ್ದು ನೋಡ್ತಾ ಇರ್ಬೋದು. ಮುಂದೆ ಹೋದ ಕೂಡಲೇ ಸಂಪೂರ್ಣ ಎದೆ ಮಟ್ಟಕ್ಕೆ ನೀರು ಬರುತ್ತೆ. ಅಷ್ಟರ ಮಟ್ಟಿಗೆ ಈ ಭಾಗದಲ್ಲಿ ನೆರೆ ವಾತಾವರಣ ಸೃಷ್ಟಿಯಾಗಿದೆ. ಪಕ್ಕದಲ್ಲಿರುವಂತಹ ಬಹಳಷ್ಟು ಪ್ರದೇಶಗಳು ಈಗಾಗಲೇ ಮುಳುಗಡೆ ಆಗಿರುವಂಥದ್ದು. ಬಾವಿಗಳಿರ್ಬೋದು, ಎಲ್ಲವೂ ಈಗ ಮುಳುಗಡೆ ಆಗಿದೆ. ಅಲ್ಲಿರುವಂತಹ ಸಮೀಪ ಎಲ್ಲ ಅಂಗಡಿಗಳು ಈಗಾಗಲೇ ಮುಳುಗಡೆ ಆಗಿದೆ. ಅಲ್ಲಿ ಪಕ್ಕದಲ್ಲೇ ಮುಕುಂದ ಕೃಪಾ ಶಾಲೆ ಕೂಡ ಇದೆ. ಅದು ಕೂಡ ಆ ಶಾಲೆಯ ಅಂಗಳಕ್ಕೂ ನೀರು ನುಗ್ಗಿರುವಂಥದ್ದು. ಅಲ್ಲೇ ರಾಜಾಂಗಣ ಸಭಾಂಗಣ ಇದೆ. ಅಂದರೆ ಬಹಳಷ್ಟು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ಆಗಲೇ ಆಗುತ್ತೆ. ಅದು ಕೂಡ ಈಗ ನೆರೆ ನೀರಿನಿಂದ ಸುತ್ತುವರಿದಿರುವಂಥದ್ದು. ಒಟ್ಟಾರೆ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಇರ್ಬೋದು, ಎಲ್ಲವೂ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೊಡ್ಡ ಬಾವಿ ಕೂಡ ಈಗ ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿದೆ. ಸ್ವಲ್ಪ ಬಹಳಷ್ಟು ಎತ್ತರ ಇದ್ರೂ ಕೂಡ ಇನ್ನಷ್ಟು ಮಳೆ ಮುಂದುವರಿದ್ರೆ ಇಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ರಸ್ತೆಗಳೆಲ್ಲವೂ ಈಗ ನೀರಿನಿಂದ ಆವೃತವಾಗಿರುವಂಥದ್ದು. ವಾಹನಗಳೆಲ್ಲವೂ ಬಹಳಷ್ಟು ಪಾಸಾಗಲಿಕ್ಕೆ ಬಹಳಷ್ಟು ಪರದಾಡುವಂಥ ಸ್ಥಿತಿ ಇರುವಂಥದ್ದು. ವಾಹನ ಸವಾರರು ಬಹಳಷ್ಟು ಪರದಾಡಿ ಈ ಭಾಗದಲ್ಲಿ ಸಂಚರಿಸುವಂಥ ವಾತಾವರಣ ಇರುವಂಥದ್ದು. ಒಟ್ಟಾರೆ ಈ ಭಾಗದಲ್ಲಿ ಸಂಪೂರ್ಣವಾಗಿ ನೆರೆ ವಾತಾವರಣ ಇದೆ. ಈ ಉಡುಪಿಯೇ ಸಂಪೂರ್ಣವಾಗಿ ನೆರೆಗೆ ಆಪೋಷಣೆ ಆಗುವಂತಹ ಸಾಧ್ಯತೆಗಳಿದೆ. ಮಳೆ ಇನ್ನಷ್ಟು ನಿಂತಿಲ್ಲ, ಮುಂದುವರಿತಾನೆ ಇದೆ. ಆರೆಂಜ್ ಅಲರ್ಟ್ ಇದ್ರೂ ಕೂಡ ಅತಿ ಹೆಚ್ಚಿನ ಮಳೆ ಆಗಿರುವಂಥದ್ದು ಜಿಲ್ಲೆಯಲ್ಲಿ ಉಡುಪಿ ನಗರದಲ್ಲಿ ಅಂತ ಹೇಳ್ಬೋದು. ಒಟ್ಟಾರೆ ಈಗ ಸದ್ಯಕ್ಕೆ ರೆಸ್ಕ್ಯೂ ಕಾರ್ಯಾಚರಣೆ ಅಲ್ಲಲ್ಲಿ ನಡೀತಾ ಇದೆ. ಎಲ್ಲರನ್ನ ರೆಸ್ಕ್ಯೂ ಮಾಡೋದು ಕಾರ್ಯಾಚರಣೆ ಆಗ್ತಾ ಇದೆ. ಕೃಷ್ಣ ಮಠದ ಆಸುಪಾಸು ಕೂಡ ಈಗ ರೆಸ್ಕ್ಯೂ ಕಾರ್ಯ ನಡೆದಿರುವಂಥದ್ದು. ಇನ್ನಷ್ಟು ಮಳೆ ಮುಂದುವರಿದಲ್ಲಿ ಮತ್ತಷ್ಟು ಅಪಾಯದ ಪರಿಸ್ಥಿತಿಗೆ ಉಡುಪಿ ನಗರ ಸಿಲುಗುತ್ತೆ ಅನ್ನುವಂಥದ್ದು ಇಲ್ಲಿ ನಗರಾಡಳಿತದ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷೆ ಶೇಡ್, ನ್ಯೂಸ್ ಫಾಸ್ಟ್ ಉಡುಪಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.